ರಾಮಣ್ಣ, ಇದ್ಯಾಕಣ ರಂಗಜ್ಜನೊಳಗೆ ಕರ್ಕೊ ಬಂದಿದ್ಯಾ? ಏನಾಯ್ತು? ನಾನು ನೋಡ್ಲೇ ಇಲ್ಲ ನೋಡು. ನೀನ್ ನಡ್ಕೊಂಡು ಹಂಗೆ ಬರ್ತಾ ಇದ್ದಲ್ಲ, ನೀನ್ ಹಿಂದಿಂದ ಹಂಗೆ ಬಂದ್ಬಿಟ್ಟೆ. ನಾನು ಇದ್ಯಾಕೆ ಇವನೊಳಗೆ ಕರ್ಕೊ ಬಂದ್ಬಿಟ್ಟಿದ್ಯಲ್ಲ? ಕೆಂಪಜ, ಊರೊಳಗಡೆ ಐಕ್ಳು ಮಾತಾಡ್ತಿದ್ದಿದ್ನ ನೀನು ಕೇಳಲೇ ಇಲ್ವಾ? ಹಾ, ರಾತ್ರಿ ಸಹ ಏನೋ ಕರಡಿಗಳೆಲ್ಲ ನುಗ್ಬಿಟ್ಟು ಪಾಪ ಜೋಳನೆಲ್ಲವ ತಿನ್ಕೊಬಿಟ್ಟವಂತೆ. ಅದಕ್ಕೆ ಪಾಪ ರಂಗಜ್ಜನ ಅವನ್ಕಿತ ಮಾತಾಡ್ಸ್ಕೊಂಡು ಹೋಗುಮಾ ಅಂತ ಬಂದೆ ಕಣ್ಲಿ. ಗೊತ್ತಿಲ್ವೇ ನಿನ್ಗೆ ವಿಷಯ? ನಿಂಗೆ ಗೊತ್ತೇನೋ ಅಂತ ನಾನು ಏನು ಒಳ್ಳೆ ಇಲ್ಲ, ಹಂಗೆ ಕರ್ಕೊ ಬಂದ್ಬಿಟ್ಟೆ. ನಂಗೇನು ಗೊತ್ತಪ್ಪ, ನೀನಾದ್ರೂ ಸುಂದ್ರ ನಂಗ್ಲೆ ಹತ್ರ ಹೋಗಿ ಕೂತಿರ್ತೀಯ. ವಿಷಯ ಗಿಸ್ಯ ಎಲ್ಲ ಗೊತ್ತಾಯ್ತದ ನಿನಗೆ. ನಾನು ಮನೆ ಆಯಿತು, ಮನೆಯಿಂದ ಹೊಲ ಆಯಿತು, ಆಟೆಯ ಅಲ್ಲೆಲ್ಲ ಬರೋಕ್ಕಿಲ್ವಲ್ಲ ನಾನು. ಅದಕ್ಕೆ ನನಗೆ ಈ ವಿಷಯಗಳೆಲ್ಲ ಗೊತ್ತಾಗಕ್ಕಿಲ್ಲ. ಸೊ ಪಾಪ ಹಂಗಾಗೋಗೈತಂತಾರೇನೆ. ಅಯ್ಯೋ ಪಾಪ, ಅಷ್ಟು ಕಷ್ಟಪಟ್ಟು ಬೆಳೆದವನೇ ಬೆಳೆನೇನೂ ಈ ಕರಡಿಗಳು ಬಂದು ತಿನ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋನು ಪಾಪ ಅವನು. ಸೊ ಇರು, ಕರಿಯಮ್ಮ, ಮಾತಾಡ್ಸಮ್ಮ. ಪಾಪ ಬೇಸರದಾಗಿರ್ತಾನೆ ಅವನು. ಕರಿತೀನಿ ಇರು. ರಂಗಜ್ಜ, ಲೇ ರಂಗಜ್ಜ, ಎಲ್ಲಿದ್ಯಪ್ಪ? ಬಾ ಆಚಿಕೆ. ಬಂದೆ ಕಣಣ್ಣ, ಹೇಳ್ರಣ್ಣ. ಥೋ, ಇದ್ಯಾಕಪ್ಪ ಹಿಂಗೆ ಹೇಳ್ತಾ ಇದ್ದೀ? ಮೊದಲು ಅಳ ನಿಲ್ಸು ನೀನು. ಹತ್ಬಿಟ್ರೆ ಈಗ ಹೋಗಿರೋ ಬೆಳೆ ಎಲ್ಲ ಏನು ಸಿಕ್ಬಿಟ್ಟದ ನಿನಗೆ? ನಿಲ್ಸು ಅಳನ. ಏನು ಮಾಡೋಣ ರಾಮಣ್ಣ? ಸಾಲ ಗೀಲ ಮಾಡಿ ಬೆಳೆ ಹಾಕಿವ್ನಿ, ಅಂಥದ್ರಾಗೆ ಅರ್ಧ ಬೆಳೆ ಎಲ್ಲನೂ ಈ ಕರಡಿಗಳು ಬಂದು ತಿನ್ಕೊಂಡು ಹೋಗ್ಬಿಟ್ಟವಲ್ಲ. ಏನು ಮಾಡೋಣ ನೀನೇ ಹೇಳು. ಸಾಲನೆಲ್ಲವ ಎಲ್ಲಿಂದ ತೀರ್ಸನೆ ಈಗ? ಅರ್ಧ ಜೋಳನೇ ತಿನ್ಕೊಂಡು ಹೋಗ್ಬಿಟ್ಟವೆ ಅಣ್ಣ. ಎಲ್ಲ ಕೂಯ್ಲಿಗೆ ಬಂದಿದ್ದವು. ಸೊ ಏನು ಮಾಡೋಕ್ಕಾಯ್ತದಪ್ಪ? ಪ್ರಾಣಿಗಳಿಗೆ ನಾವು ಹೇಳೋಕ್ಕಾಯ್ತದ ಬರಬೇಡಿ ಅಂತ? ಅಲ್ಲ ಕಂಡ, ನೀನು ನಾನು ಬೇಲಿ ಹಾಕ್ಸ್ದಾಗ ನೀನು ಒಂದ್ಕಿರು ಬೇಲಿ ಹಾಕ್ಸ್ಕೋಬೇಕು ತಾನೆಯ? ಹ್ಞೂ ಕಣಪ್ಪ, ರಾಮಣ್ಣ ಈಗೀಗ ತಾನೆಯ ಬೇಲಿ ಹಾಕ್ಸಿದ್ದು. ಜೋಳ ಹಾಕೋಕ್ಕಿಂತ ಮುಂಚೆ ಬೇಲಿ ಹಾಕ್ಸೈತೆ, ನೀವು ಹಾಕ್ಸ್ಬಿಡ್ಬೇಕು ತಾನೆಯ? ಬೇಲಿ ಹಾಕ್ಸಿದ್ರೆ ಅವೆಲ್ಲಿಂದ ಬರೋವು ಕರಡಿಗಳು? ಒಂಚೂರು ಎದುರುಕೊಳ್ಳವು. ಗೊತ್ತಾಗ್ಲಿಲ್ಲ ಕಣ. ಇಲ್ಲ ಅಂದಿದ್ರೆ ನಾನು ಮುಂಚಿಕೆಯ ಬೇಲಿ ಹಾಕ್ಸ್ಬಿಡ್ತಿದ್ದೆ. ಗೊತ್ತೇ ಆಗಲಿಲ್ಲ ನನಗೆ ಹಿಂಗೆ ಕರಡಿ ಬಂದು ತಿನ್ಕೊಂಡು ಹೋಯ್ತವೆ ಅಂತ. ಅಯ್ಯೋ, ನಂದು ಒಂದೇ ಅಲ್ಲ ಅಣ್ಣ, ನನ್ನ ಅಕ್ಕಪಕ್ಕದ್ದು ಎಲ್ಲ ತಿನ್ಕೊಂಡು ಹೋಗವೆ. ಸದ್ಯ ರಾಮಣ್ಣಂದು ಬೇಲಿ ಇತ್ತಲ್ಲ, ಹಂಗಾಗಿ ಅವ್ರು ತಿಂದಿಲ್ಲ ಆಟೆಯ. ಇಲ್ಲ ಅಂದಿದ್ರೆ ರಾಮಣ್ಣಂದುವೇ ಹೋಗಿರೋದು. ಕಣ್ ಕೆಂಪಜ, ಅದನ್ನೇ ನಾನು ಆಗ್ಲಿಂದವೂ ಯೋಚನೆ ಮಾಡ್ತಾ ಇದ್ದೆ. ಹೆಂಗೋ ಸದ್ಯ ದೇವ್ರ ದಯೆಯಿಂದ ನನ್ನ ಬೆಳೆಗಳೆಲ್ಲ ಹಂಗೆ ಉಳ್ಕೊಂಡೈತೆ. ಇಲ್ಲ ಅಂದಿದ್ರೆ ಕರಡಿಗಳು ಪಾಳಾಗೋಗ್ತಿತ್ತು. ಅಲ್ಲ, ನಾವು ಇಷ್ಟು ಕಷ್ಟಪಟ್ಟು ಎಲ್ಲ ಮಾಡಿರ್ತೀವಿ, ಒಂದೇ ಕಿತ ಪ್ರಾಣಿಗಳು ಬಂದು ತಿನ್ಕೊಂಡು ಹೋಗ್ಬಿಟ್ರೆ ಏನು ಮಾಡುಮ ಹೇಳು? ಹೆಂಗಪ್ಪ ಬದುಕೋದು? ಅಯ್ಯೋ ಕಣ್ ಹೇಳಪ್ಪ, ಈ ರೈತರುಗಳ್ದು ನಾಯಿ ಬಾಡಾಗೋಗೈತೆ. ಈ ಕಡೆ ಈ ಪ್ರಾಣಿಗಳ್ದು ಬೇರೆ ಕಾಟವಾ, ಆ ಕಡೆ ಚೆನ್ನಾಗಿರೋ ಬೆಲೆನಾದರೂ ಸಿಗುತ್ತೆ ಅಂದರೆ ಅದು ಸಿಗೋಕ್ಕಿಲ್ವಾ? ಸೊ ಏನು ಮಾಡೋದು ಅಪ್ಪ? ಕಣಣ್ಣ, ಇನ್ನೊಂದು ಸ್ವಲ್ಪ ಐತೆ. ಅವುವೇ ಕುಯ್ಲಿಕ್ಕೆ ಬಂದವೆ ಕಣಣ್ಣ. ಬಂದಮೇಲೆ ಅತ್ತಾಗಿ ಕುಯ್ಸ್ಬಿಟ್ಟು ಮಾರ್ಬಿಡ್ಬೇಕು ಕಣಣ್ಣ ಬಿರ್ನಿಯ. ಏನು ಮಾಡೋದು ಅಣ್ಣ? ಚಪ್ಟಿ ಕಲ್ಲು ಹೇಳ್ಕೊಂಡಂಗೆ ಆಗೋಯ್ತಣ್ಣ ನನಗಂತೂ. ಹೋಗ್ಲಿ ಬಿಡಪ್ಪ, ಏನು ಮಾಡೋಕ್ಕಾಯ್ತದೆ? ಏನು ನಮ್ಮ ಕೈಲಿದ್ದದ ಇದೆಲ್ಲವಾ? ಆದ್ರೂ ನೀನು ಇಲ್ಲ ಬೇಲಿ ಹಾಕ್ಸ್ಬೇಕಿತ್ತು. ಇಲ್ಲ ಅಂತಂದರೆ ರಾತ್ರಿ ಸಹ ಒಂಚೂರು ಬೆಂಕಿ ಗಿಂಕಿ ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತಿಲ್ಲಿ ಕೂತು ಹೋಗಿದ್ರೆ 1 ಗಂಟೆ 2 ಗಂಟೆವರೆಗೂ ಇಲ್ಲೇ ಇದ್ದಿದ್ದಿದ್ರೆ ಬರ್ತಾ ಇರಲಿಲ್ಲ ಅವು. ಆಮೇಲೆ ಏನು ಬೆಳಗಿನ ಜಾವ ಏನು ಬರೋಕ್ಕಿಲ್ಲ ಅವು. ರಾತ್ರಿ ಸಹ ಬರೋದು. ರಾತ್ರಿ ಟೈಮ್ನಾಗ ಒಂಚೂರು ಕೂತ್ಕೋಬೇಕಿತ್ತು ಕಣಪ್ಪ ನೀನು. ಕಣಣ್ಣ, ಗೊತ್ತೇ ಆಗಲಿಲ್ಲ ಕಣಣ್ಣ. ಇಲ್ಲ ಅಂದಿದ್ರೆ ಉಣ್ಕೊಂಡು ರಾತ್ರಿ ಇಲ್ಲೇ ಬಂದು ಕೂತ್ಕೊಬಿಟ್ಟಿವೆ ಕಣಣ್ಣ. ದಿನಾಲೂ ಇಲ್ಲೇ ಕೂತ್ಕೊಳ್ಳುವೆ ಕಣಣ್ಣ. ಏನು ಮಾಡೋಣ? ಈಗ ಗೊತ್ತೈತೈತೆ ಅಲ್ಲವ, ಮಂಗ್ ಬಡ್ದ್ಬಿಟ್ಟಿತ್ತೇನೋ ಕಣಣ್ಣ ನನ್ನ ಬುದ್ಧಿಗೆ. ಅಯ್ಯೋ ಹೋಗ್ಲಿ ಬಿಡಪ್ಪ, ಈಗ ಯಾಕೆ ಸುಮ್ಮನೆ ಹೇಳ್ತೀಯಾ? ನಿಲ್ಸು, ಅಲ್ಲೂ ನಿಲ್ಸಿ. ಅದೇನು ಕೆಲಸ ಮಾಡ್ತಿದ್ದಲ್ಲ ಹೋಗಿ ಮಾಡ್ಕೊ ಹೋಗು. ರಾತ್ರಿ ಹೊತ್ತು ಬಂದು ಇಲ್ಲೇ ಕಾಯ್ತಾಯಿರು. ಸರಿ ಕಣಣ್ಣ, ಆಯಿತು, ಹೋಯ್ತೀನಿ. ನಿಮ್ಮ ಹೊಲನೂ ಹುಷಾರಾಗಿ ನೋಡ್ಕೊಳ್ರಣ್ಣ. ಕಣಪ್ಪ, ನೋಡ್ಕೊಂತೀವಿ. ಸರಿ, ಹೋಗಪ್ಪ. ಸುಮ್ಮನೆ ಬೇಸರ ಮಾಡ್ಕೊಂಡು ನಿಂತ್ಕೋಬೇಡ. ಹತ್ಕೊಂಡು ಸುಮ್ಮನೆ ನೀನು ಆರೋಗ್ಯನೂ ಹಾಳು ಮಾಡ್ಕೋತೀಯ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ರೈತರು ಪಾಡಿ ಈಟೆಯ ಅಂದ್ಕೊಂಡು ಬದುಕೊಂಡು ಹೋಗ್ಬೇಕು ಆಟೆಯ. ಹೋಗಪ್ಪ, ಹೋಗಿ ಒಳಗಡೆ ಅದೇನು ಕೆಲಸ ಐತೆ ಮಾಡು. ಸರಿ ಕಣಣ್ಣ, ಬರ್ತೀನಿ. ಕೆಂಪಜ, ನನಗೆ ಒಂದು ಸಹಾಯ ಮಾಡ್ತೀನಪ್ಪ ನೀನು? ಕಣ್ ಹೇಳು ರಾಮಣ್ಣ, ಅದೇನು ಮಾಡ್ಬೇಕು ಹೇಳು? ಸಹಾಯ ಗೀಯ ಅಂತೆಲ್ಲ ಕೇಳ್ತೀಯಲ್ಲ ನೀನು, ಅದೇನು ಹೇಳು? ಇವನ್ ಪರಿಸ್ಥಿತಿ ನೋಡ್ಬಿಟ್ಟು ನನಗೂ ಯಾಕೋ ಭಯ ಹತ್ಕೊಬಿಟ್ಟೈತೆ ಕಣ. ಏನು ಬೇಲಿ ಇದ್ರೂ ಆ ಕರಡಿಗಳು ಬೇಲಿನೂ ದಾಟ್ಕೊ ಬಂದ್ಬಿಡ್ತವೆ ಒಂದೊಂದ್ಸತಿಯ. ಅದಕ್ಕೆ ಒಂದು 4-5 ದಿನ ಐತೆ ಇನ್ನು ಕುಯ್ಲು ಬರೋಕ್ಕೆ. ಅಲ್ಲಿ ತನಕವ ಒಂಚೂರು ಇಬ್ರೂ ರಾತ್ರಿ ಹೊತ್ತು ಬಂದು ಕಾಯೋಣ ಕಣ. ರಾತ್ರಿ ಹೊತ್ತು ಒಂಚೂರು ಬೆಂಕಿ ಹಾಕೊಂಡು ಕಾದ್ಬಿಟ್ಟು ಇಲ್ಲೇ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಬೆಳಗಿನ ಜಾವದಂಗೆ ಎದ್ದೋಗ್ಬಿಡೋಣ ಕಣ. ಅಲ್ಲೇ ನಮ್ಮ ಶೆಡ್ ಐತಲ್ಲ, ಅಲ್ಲೇ ಮಲ್ಕೊಬಿಡುಮ. ಬೆಂಕಿ ಹಾಕ್ಬಿಡುಮ, 1-2 ಕಡೆಗೆ ಅಲ್ಲೇ ಮಲ್ಕೊಬಿಡುಮ ಕಣ. ಅಯ್ಯೋ, ನನಗೆ ಬೇರೆ ಶೀತ ಆಯ್ತದಲ್ಲಪ್ಪ, ಏನು ಮಾಡೋದು? ಸೊ ನೀನು ಬೇರೆ ಬಾ ಅಂತ ಹೇಳ್ತಾ ಇದ್ದೀ. ಕಣ, ಇದೊಂದು ಕಿತ ಬಾರಣ. ಇನ್ನೊಂದು ಕಿತ ಕರಿಯೋಕ್ಕಿಲ್ಲ ನಿನ್ನ ಕಣಂತೆ, ಇದೊಂದು ಕಿತ ಬಾ. ಏನು ಮಾಡೋಣ? ಇನ್ನು ಯಾರು ಇಲ್ಲ ಕಣ. ನನ್ನ ಮಕ್ಕಳಾದ್ರೂ ಇದ್ದಿದ್ರೆ ಅವನಾದ್ರೂ ಕರ್ಕೊಂಡು ಹೋಗ್ತಿದ್ದೆ. ಅವು ಇಲ್ಲ. ಇನ್ನು ಹೆಂಡ್ತಿನ ಕರ್ಕೊಬರಕಾಯ್ತದಣ್ಣ. ಅದಕ್ಕೆ ನೀನು ಕೇಳ್ತಾವನಿ, ಇದೊಂದು ಕಿತ ಬಾ. ಪೆಟ್ರು ಗಿಟ್ರು ಎಲ್ಲ ಹಾಕೊಂಡು ಬರುವಂತೆ ಬಾರಣ.
ಹ್ಞೂ ಆಯ್ತು ಬಿಡಪ್ಪ ಬರ್ತೀನಿ. ಆದರೆ ನಂಗೆ ಒಂಚೂರು ಬೆಚ್ಚಗೆ ಮಾಡಕ್ಕೆ ಏನಾದರೂ ಕೊಡ್ಬೇಕಲ್ಲ, ಬೆಚ್ಚಗಿರ್ಬೇಕಲ್ಲ ಹಂಗೆ. ಓಹೋ ಗೊತ್ತಾತ್ ಬಿಡು. ಆ ಅದೆಲ್ಲ ವ್ಯವಸ್ಥೆ ಮಾಡೋಣ ಬಾರಣ. ಎಣ್ಣೆ ಗಿಣ್ಣೆ ಎಲ್ಲ ವ್ಯವಸ್ಥೆಯಾ, ನೀನು ಯಾಕೆ ಯೋಚನೆ ಮಾಡ್ತೀಯ? ಹ್ಞೂ ಸರಿ ಕಣ್ ನಡಿಯಪ್ಪ. ಆಯಿತು, ನಾನೀಗ ಹಂಗಾರೆ ಮಂತಕ್ಕೆ ಹೋಗ್ತೀನಿ, ನೀನು ಮಂತಕ್ಕೆ ಹೋಗು. ಸಂಜಿಕೆ ಊಟ ಮಾಡ್ಕೊಂಡು ಬಂದ್ಬಿಡು, ಇಬ್ರು ಹೋಗುಮ. ಸರಿ ಕಣ ಆಯಿತು. ಪಾರ್ವತಿ, ಲೇ ಪಾರ್ವತಿ. ಹೇಳ್ರಿ. ಅದೇನ್ರಿ ಅದು ಬಂದ ತಕ್ಷಣ ಪಾರ್ವತಿ ಪಾರ್ವತಿ ಅಂತ ಕೂಕತಾ ಇರ್ತೀರಲ್ಲ, ಇತ್ಲ ಕಡೆಗೆ ಹೋಗಂಗಿಲ್ವಾ ನಾನು? ನನ್ಗೆಲ್ಲೇ ಗೊತ್ತು ನೀನು ಇತ್ಲ ಕಡೆಗೆ ಹೋಗಿದ್ಯಾ ಅಂತ. ಇಲ್ಲೇ ಅಡುಗೆ ಮನೇಲೋ ಎಲ್ಲೋ ಇದೆಯಾ ಅಂತ ಕೂಕತಾ ಇದೆ ಕಣ್ಲೆ. ಸರಿ ಆಯ್ತು ಹೇಳಿ, ಏನು ಸಮಾಚಾರ? ಇವತ್ತೇನು ಇದು ಬೇಗ ಬಂದ್ಬಿಟ್ಟಿದ್ದೀರಲ್ಲ? ಮಾತಿಗೆ ಯಾರು ಸಿಗ್ಲಿಲ್ವೇನೋ, ಅದಕ್ಕೆ ಬಂದ್ಬಿಟ್ಟಿದ್ದೀರಿ? ಹಂಗೆಲ್ಲಿನ ಕಣ್ಲೆ. ನಮ್ಮ ರಂಗಜ್ಜ ಅವನಲ್ಲ, ಅವ್ನ ಹೊಲಕ್ಕೆ ಕರಡಿಗಳು ನುಗ್ಬಿಟ್ಟು ನಿನ್ನೆ ರಾತ್ರಿ ಅಯ್ಯೋ ಅರ್ಧ ಬೆಳೆನೆಲ್ಲನೂ ತಿನ್ಕೊಬಿಟ್ಟವೆ ಕಣ್ಲೆ. ಸೋ ಪಾಪ ಕಣ್ರಿ, ಏನ್ರಿ ಹಿಂಗಾಗೋಯ್ತಲ್ಲ? ಹ್ಞೂ ಕಣ್ಲೆ. ಅಯ್ಯೋ ಆಮೇಲೆ ಅದನ್ನ ಕೇಳ್ದಾದ್ಮೇಲೆ ನನಗೂ ಯಾಕೋ ಭಯ ಹತ್ಕತೈತೆ ಕಣ್ಲೆ. ನಮ್ಮ ಹೊಲನೂ ಅಲ್ಲೇ ಅಕ್ಕಪಕ್ಕ ಐತಲ್ವಾ, ಅದಕ್ಕೆ ಎಲ್ಲಿ ಕರಡುಗಳು ಇವತ್ತು ನಮ್ಮ ಹೊಲಕ್ಕೆ ನುಗ್ಬಿಡ್ತಾವೋ ಅಂತ ಭಯ ಹತ್ಕತೈತೆ. ನಮ್ದ್ರಲ್ಲೇನು ಬೇಲಿ ಐತೆ, ಆದ್ರೂ ಭಯ ಅಲ್ವೇನೆ. ಒಂದ್ಸರಿ ನುಗ್ಗಿದ್ರೆ ಕರಡಿಗಳು ಎಲ್ಲ ಬೆಳೆನೂ ತಿಂತು ತೇಗ್ಬಿಡ್ತವೆ ಹಂಗೆ. ಅದಕ್ಕೆ ನಾನು ಕೆಂಪಜ್ಜನೂ ಬಿರಿನ ಊಟ ಮಾಡ್ಕೊಂಡು ಹೋಯ್ತೀವಿ ಹೊಲ್ದತ್ರನೇ, ಅಲ್ಲೇ ಮಲ್ಕತೀವಿ ಕಣ್ಲೆ. ಬೆಂಕಿ ಹೆಚ್ಕೊಂಡು ಅಲ್ಲೇ ಮಲ್ಕೊಂಡ್ರೆ ಗೊತ್ತಾಯ್ತವೆ ಕರಡಿ ಬರೋದುವೆ. ಆಮೇಲೆ ಬೆಂಕಿಗೆ ಎದ್ರುಕೊಂಡು ಕರಡಿನೂ ಬರೋಕ್ಕಿಲ್ಲ ಕಣ್ಲೆ. ಓ ಹೌದೇನ್ರಿ? ಅದಕ್ಕೆ ಬಿರಿನ್ ಬಂದ್ರ ನೀವು? ಆಯ್ತಿರಿ, ಹಂಗಾರೆ ಬಿರಿನ ಅಡುಗೆ ಮಾಡ್ಬಿಡ್ತೀನಿ. ಹೋಗುರಂತೆ. ಊಟ ಏನು ಬೇಡ ಕಣ್ಲೆ ಇವತ್ತು ನನಗೆ. ಕೆಂಪಜ್ಜ ಒಂಚೂರು ಎಣ್ಣೆ ಗಿಣ್ಣೆ ಕೊಡ್ಸು ಅಂತ ಹೇಳೋನೆ. ಅಲ್ಲೇ ಹೋಟ್ಲಲ್ಲಿ ಬಿರಿಯಾನಿನೂ ಕಬಾಬುವೆ ಕೊಡ್ಸ್ಬಿಡ್ತೀನಿ ಒಂಚೂರು, ಅವ್ನಿಗೂ ಖುಷಿ ಆಯ್ತದೆ. ಪಾಪ ರಾತ್ರಿ ಎಲ್ಲ ನನ್ನ ಜೊತೆಲಿ ಕಾಯಕ್ಕೆ ಬರೋಕ್ಕಿಲ್ವ ಅವನು. ಅದಕ್ಕೆ ತೆಗಿ ಒಂಚೂರು ಬಿರಿಯಾನಿ ಕಬಾಬುವೆ ಒಂದಿಷ್ಟು ಎಣ್ಣೆ ಕೊಡಿಸ್ಬಿಡ್ತೀನಿ. ನಾನು ಅಲ್ಲೇ ತಿನ್ಕೊಂಡ್ಲೆ ಬಿರಿಯಾನಿನ. ಅವನೊಬ್ಬನಿಗೆ ಬೇಸರ ಆಯ್ತದೆ ಆಮೇಲೆ ಒಬ್ಬನೇ ತಿನ್ನು ಅಂತಂದರೆ. ಸರಿ ಕಣ್ರಿ ಆಯಿತು. ನೀವು ಕೆಂಪಜ್ಜ ಇಬ್ರು ಒಟ್ಟಿಗೆ ತಿನ್ಕೊಳ್ಳಿ ಅತ್ತಾಗಿ. ನಾನು ಇನ್ನೇನು ಮಾಡಣೆ, ಕಾಯಿ ಬಜ್ಜಿ ಗೀ ಬಜ್ಜಿ ಮಾಡ್ಕೊತೀನಿ. ಸರಿ ಕಣ್ಲೆ, ಅದನ್ನೇ ಮಾಡ್ಕೊ. ಆಮೇಲೆ ಮಲ್ಕೊಳಕ್ಕೆ ಜಯಕ್ಕನೋ ಅವ್ರ ಸೊಸೆನೋ ಯಾರನ್ನಾರು ಒಬ್ರನ್ನ ಕರ್ಕೊಬಿಡೆ. ಒಬ್ಳೆ ಮಲ್ಕೊಬಿಡ ಕಣ್ಲೆ, ಎದುರ್ಕತ್ತೀಯ ನೀನು? ಹ್ಞೂ ಕಣ್ರಿ ಆಯಿತು. ಜಯಕ್ಕನ ಇಲ್ಲ ಅವ್ರ ಸೊಸೆನ ಯಾರನ್ನಾರು ಒಬ್ರನ್ನ ಕರ್ಕೊತೀನಿ. ಪಾಪ ಅವ್ರ ಸೊಸೆನ ಕರೆಯೋದಿಲ್ಲ ಕಣ್ರಿ, ಹೊಸ್ದಾಗಿ ಮದುವೆ ಆಗವೆ ಪಾಪ. ಅದೇನು ಚಂದ ಗಂಡ ಹೆಂಡ್ತಿನ ದೂರ ಇರೋದು. ಜಯಕ್ಕನೇ ಕರ್ಕೊತೀನಿ ಅತ್ತಾಗಿ. ಅವಳು ಬಂದರೆ ನಾನು ಅವಳು ಮಾತಾಡ್ಕೊಳ್ಳೋಕ್ಕೂ ಸರಿ ಹೋಯ್ತದೆ. ಇಬ್ಬರು ಮಾತಾಡ್ಕೊಂಡು ಹಂಗೆ ಮಲ್ಕೋತೀವಿ. ನೀವೇನು ಚಿಂತೆ ಮಾಡಿಬಿಡಿ ನಂದ. ಆ ಬಟ್ಟೆ ಗಿಟ್ಟೆ ಕಟ್ಕೊಂಡು ತಲೆಗೆ ನೀಟಾಗಿ ಮಲ್ಕೊಳ್ಳಿ ಅಲ್ಲಿ. ಕಣ್ಲೆ, ಕೆಂಪಜ್ಜಂಗುವೆ ಒಂಚೂರು ಶೀತ ಅಂತಿದ್ದ, ಅದಕ್ಕೆ ಸ್ವೆಟ್ರು ಗಿಟ್ರು ಎಲ್ಲ ಹಾಕೋ ಬಂದಿದ್ದೀನಿ. ನಾನು ಇನ್ನೇನು ಸ್ವೆಟ್ರ್ ಹಾಕಲ್ವಲ್ಲ, ಯಾವ ಕಾಲಕ್ಕೆ ಸ್ವೆಟ್ರ್ ಹಾಕಿವ್ನಿ. ಹಂಗೆ ತಲೆಗೆ ಬಟ್ಟೆ ಕಟ್ಕೊಂಡು ಮಲ್ಕೋತೀನಿ ಬಿಡು. ಸರಿ ಕಣ್ರಿ ಆಯಿತು, ಹೋಗಿ ಮತ್ತೆ ಟೈಮ್ ಆಯ್ತದೆ. ಕೆಂಪಜ್ಜನ ಕರ್ಕೊಂಡು ಹೋಗ್ಬೇಕೇನೋ ಒಂಡಿ. ಸರಿ ಕಣ್ಲೆ ಬರ್ತೀನಿ. ಕೆಂಪಜ್ಜ ಎಣ್ಣೆ ಕುಡ್ದಿದ್ದೇನೋ ಆಯಿತು. ಎಣ್ಣೆ ಹೊಡ್ದಿದ್ದೀನಿ ಅಂತ ಅಂದ್ಬಿಟ್ಟು ಮಲ್ಕಿಲ್ಗ ಪುಟ್ಟಿ ಯಾಕಣಪ್ಪ. ಕಾಯ್ಬೇಕು ಒಂಚೂರು. ಆಯ್ತು ಕಣ್ಣ ರಾಮಣ್ಣ ಬಿಡು, ಕಾದಲ್ಲೇ ಇರ್ತೀನ ನಾನು. ಇದು ಯಾಕೆ ಹಿಂಗೆ ಅಡಿಯ ರಾಮಣ್ಣ ನೀನು? ಓಹೋ ಆಗ್ಲೇ ಮಾತೆಲ್ಲನೂ ತೊದಲ್ತಾ ಇದ್ದೀ, ನೀನೇನು ಕಾದಿಯೋ ಏನೋ. ಹೋಗ್ಲಿ ಬಿಡಪ್ಪ, ನನ್ನ ಜೊತೆಗಾದ್ರೂ ಇರು, ನಂಗೊಂಚೂರು ಧೈರ್ಯ ಬರ್ತದೆ. ಇನ್ನೇನು ಇಲ್ಲೇ ಕುತ್ಕೊಣಮ್ಮ. ಬೆಂಕಿ ಹಾಕೊಂಡು ಒಂದಿಟ್ಟು ಹೊತ್ತು ಕುತ್ಕೊಣಮ್ಮ. ಸರಿ ಕಣ್ ರಾಮಣ್ಣ, ಇಲ್ಲೇ ಕುತ್ಕೊಣಮ್ಮ ಅದಾಗೆ. ಕೆಂಪಜ್ಜ, ಈ ಚಳಿಗೂ ಈ ಬೆಂಕಿ ಕಾವ್ಗೆ ಏಟ್ ಚಂದಾಗೈತಲ್ವಾ? ಕಣಣ್ಣ ಚಂದಾಗೈತೆ, ನನಗಂತೂ ನಿದ್ದೆನೇ ಬೋದೈತೆ ಕಣಣ್ಣ. ಇದೇನು ಕೆಂಪಜ್ಜ, ನನ್ನ ಜೊತೆಲಿ ಹೊಲಕಾಯಿ ಅಂತ ಕರ್ಕೊಬಂದ್ರೆ ನಿನ್ನ ನಿದ್ದೆ ಬತ್ತೈತೆ ಅಂತಿದ್ಯಲ್ಲ. ಅಯ್ಯೋ ನೀನು ಬೇರೆ ಆ ಬಿರಿಯಾನಿ ಕಬಾಬು ಎಲ್ಲ ತಿನ್ನಿಸ್ಕೊಂಡು ಕುಡಿಸ್ಕೊಂಡು ಕರ್ಕೊಬಂದೀನಿ ನೋಡಪ್ಪ ನಾನು. ನಿನಗೆ ಕುಡಿಸ್ಲೇಬಾರ್ದಾಗಿತ್ತು, ಸುಮ್ಕೆ ಆ ಊಟ ಮಾಡಿಸ್ಕೊಂಡು ಕರ್ಕೊಬಂದು ಇಲ್ಲೇ ಕುಡಿಯೋ ಕೊಡಬೇಕಿತ್ತು, ಆಗಲೇ ಸರಿ ಹೋಯ್ತಿತ್ತು. ಕಣಣ್ಣ ಯಾಕೋ ನನಗೆ ಸಿಕ್ಕಾಬಟ್ಟೆ ನಿದ್ದೆ ಬತ್ತೈತೆ ಕಣಣ್ಣ, ಏನು ಮಾಡೋದಣ್ಣ? ಅಯ್ಯೋ ಕೆಂಪಜ್ಜ, ಇದ್ಯಾಕೆ ಹಿಂಗೆ ತೂಗಿಸ್ಕೊಂಡು ಹಿಂಗೆ ಬಿದ್ದೋಯ್ತಾ ಇದೀಯ ನೀನು? ಅಯ್ಯೋ ಯಾಕೋವೆ ಸಿಕ್ಕಾಬಟ್ಟೆ ನಿದ್ದೆ ಬತ್ತೈತೆ ಕಣಣ್ಣ, ಗೊತ್ತಾಯ್ತಲ್ಲ ಯಾಕೆ ಅಂತವಾ. ಸರಿ ಆಯ್ತು ಕಣಪ್ಪ, ಇಲ್ಲೇ ಮಲ್ಕೊಂಡಿರೋ, ನಾನು ಕಾಯ್ತೀನಿ ಹೊಟ್ಟೊತ್ತು, ಆಮೇಲೆ ಏಳಿಸ್ತೀನಿ. ನಮ್ಮ ಮಲ್ಕ ಈಗ. ಬೆಂಕಿ ಗಿಂಗಿಗೆ ಬಿದ್ದುಬಿಟ್ಟಿಯ ಕಣಪ್ಪ ನೀನು. ಆಮೇಲೆ ನನ್ನ ತಲೆ ಮೇಲೆ ಬಂದ್ಬಿಡ್ತದೆ, ಮಲ್ಕೊ ಒಂದಿಟ್ಟೊತ್ತು ಇಲ್ಲೆಯ. ಸರಿ ಕಣಣ್ಣ ಆಯಿತು. ಈ ಕೆಂಪಜ್ಜನೋ ಅದು ಯಾಕಾದ್ರೂ ನಾನು ಇವ್ನನ್ನ ಕರ್ಕೊಬಂದ ಏನೋ. ಆ ಪಾರ್ವತಿನಾದ್ರೂ ಕರ್ಕೊಬಂದಿದ್ದು ಆಯ್ತಿತ್ತ ತೆಗಿ. ಇವ್ನು ನನ್ನ ಜೊತೆಗೆ ಬಂದು ಈಗ ಗೊರಕೆ ಹೊಡ್ಕೊಂಡು ಮಲ್ಕೊಂಡವನೆ. ಇವ್ನು ಗೊರಕೆ ಸದ್ಗೆ ನನಗೂ ಹಾಕೊಂಡಿದ್ದೆ ಬರಂಗೆ ಆಯ್ತೈತೆ. ಅಯ್ಯೋ ಮಲ್ಕೋಬಾರ್ದು ಕಣಪ್ಪ, ಇದು ಕಷ್ಟಪಟ್ಟು ಬೆಳೆದಿರೋ ಬೆಳೆ ಎಲ್ಲವ ಹಾಳು ಮಾಡ್ಕೊಳಕ್ಕಾಯ್ತದ ಕೈಯಾರವ. ಹೆಂಗೋ ಹೆಚ್ಚ ಇರು ಮಾತಾಗಿ ಇವನು ಮಾಡೋಕ್ಕಾಯ್ತದೆ. ವೀಕ್ಷಕರೇ ನೋಡಿದ್ರಲ್ಲ ನಾನು ಪರದಾಟನ ಬೆಳೆ ಉಳಿಸ್ಕೊಳ್ಳೋಕ್ಕೆ ಅಂತ ಏನೇನು ಪರದಾಡ್ತಾ ಇದ್ದೀನಿ ಅಂತ. ನಿಮ್ಮೂರುಗಳಲ್ಲೂ ಹೀಗೆ ಎಲ್ಲ ಆಗುತ್ತಾ? ಆಗಿದ್ದರೆ ಕಮೆಂಟ್ ಮಾಡಿ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು ವೀಕ್ಷಕರೇ.